हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಆ ಕಾಳಿಯೇ ಎನ್ನುವಂತಹ ಸರ್ಪವನ್ನು ನಿಗ್ರಹ ಮಾಡಿ ಅವನಿಗೂ ಅಭಯವನ್ನ ಕೊಟ್ಟ. ನಿನ್ನ ತಲೆಯ ಮೇಲೆ ನನ್ನ ಹೆಜ್ಜೆ ಗುರುತಿದೆ, ಇನ್ನು ಗರುಡನಿಂದಾಗಿ ನನಗೆ ಯಾವ ಹೆದರಿಕೆನೂ ಕೂಡ ಇಲ್ಲ ಅಂತ ಹೇಳಿದ. ಇನ್ನು ಆ ಯಮುನಾ ನದಿಯಲ್ಲಿದ್ದಂತಹ ವಿಷವನ್ನೆಲ್ಲ ಪರಿಹಾರ ಮಾಡಿ ಯಮುನಾ ನದಿಗೂ ಒಳ್ಳೆಯದನ್ನು ಮಾಡಿದ. ಸುತ್ತಮುತ್ತಲಿದ್ದಂತಹ ಎಲ್ಲ ಪಶು ಪಕ್ಷಿಗಳಿಗೆ, ಗಿಡಮರಗಳಿಗೆ, ಗೋಪಾಲಕರಿಗೆ ಯಮುನಾ ನದಿಯ ನೀರನ್ನ ಕುಡಿಯಲಿಕ್ಕೆ ಅನುಕೂಲವಾಗುವಂತೆ ತಾನು ಮಾಡಿದ ಅಂತ ಇಷ್ಟು ವಿಚಾರವನ್ನ ನೋಡಿದ್ವಿ. ಇಂದಿನಿಂದ 43ನೇ ಶ್ಲೋಕ ಪ್ರಾರಂಭ. ಗೋಪೈರ್ಬಲಾದಿಭಿಃ ಉದೀರ್ಣತರ ಪ್ರಮೋದೈಃ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರಃ ತಾಂ ರಾತ್ರಿಮತ್ರ ನಿವಸನ್ ಯಮುನಾ ತಟೇ ಸಹ ದಾವಾಗ್ನಿಮುದ್ಧತ ಬಲಂ ಚ ಪಪೌ ವ್ರಜಾರ್ಥೇ. ಪದಚ್ಛೇದ. ಗೋಪೈಃ ಬಲಾದಿಭಿಃ ಉದೀರ್ಣತರ ಪ್ರಮೋದೈಃ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರಃ ತಾಂ ರಾತ್ರಿಂ ಅತ್ರ ನಿವಸನ್ ಯಮುನಾತಟೆ ಸಹ ದಾವಾಗ್ನಿಂ ಉದ್ಧತ ಬಲಂ ಚ ಪಪೌ ವ್ರಜಾರ್ಥೆ. ಎಲ್ಲ ಗೋಪಾಲಕರಿಗೂ ಕೂಡ ತುಂಬಾ ಹೆದರಿಕೆ ಆಗಿಬಿಟ್ಟಿದೆ, ಕೃಷ್ಣನಿಗೆ ಏನಾಯ್ತೋ ಏನೋ ಅಂತ. ಬಲರಾಮ ಕೃಷ್ಣನಿಗೆ ಏನೋ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ತಾವೆಲ್ಲರೂ ಕೂಡ ಓಡಿ ಬಂದ್ರು ಯಮುನಾ ತೀರಕ್ಕೆ. ಅಲ್ಲಿ ಬಂದಾಗ ಯಮುನಾ ನದಿಯಲ್ಲಿ ಪರಮಾತ್ಮ ಆ ಕಾಳಿಯನನ್ನು ನಿಗ್ರಹ ಮಾಡಿ ಅವನನ್ನು ಉದ್ಧಾರ ಮಾಡಿ ಕಳಿಸಿಬಿಟ್ಟ. ಈ ಕಡೆ ಯಮುನೆ ಜಲವು ಶುದ್ಧವಾಯಿತು, ತಮಗೆ ಕುಡಿಯಲಿಕ್ಕೂ ನೀರು ಸಿಕ್ತು. ಅದಕ್ಕಿಂತ ಮುಖ್ಯವಾಗಿ ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಗೋಪಾಲಕರಿಗಿದ್ದಂತ ಹೆದರಿಕೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಏನು ಕೂಡ ಆಗ್ಬಾರ್ದು ಅಂತ. ಆ ರೀತಿಯಾಗಿ ಆದಾಗ ಕೃಷ್ಣ ಯಾವಾಗ ಹೊರಗಡೆ ಬಂದನೋ ತಕ್ಷಣ ಗೋಪೈಹಿ ಬಲಾದಿಭಿಹಿ ಬಲರಾಮನಿಂದ ಕೂಡಿದಂತಹ ಎಲ್ಲ ಗೋಪಾಲಕರಿಗೂ ಕೂಡ ತುಂಬಾ ಪ್ರಮೋದ ಆಯಿತು. ಮೋದ ಅಂತ ಹೇಳಿದ್ರೆ ಸಂತೋಷ, ಪ್ರಮೋದ ಅಂತ ಹೇಳಿದ್ರೆ ಭಾರಿ ಸಂತೋಷ. ಉದೀರ್ಣ ಅಂತ ಹೇಳಿದ್ರೆ ಜಾಸ್ತಿ ಅಂತ, ಜಾಸ್ತಿ ತುಂಬಾ ಸಂತೋಷ. ಉದೀರ್ಣ ತರ ಅಂತ ಹೇಳಿ ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಕೇವಲ ಸಂತೋಷ ಇಲ್ಲ, ಪ್ರಕೃಷ್ಟವಾದಂತಹ ಸಂತೋಷ, ಉದೀರ್ಣವಾದಂತಹ ಸಂತೋಷ. ಅಷ್ಟು ಮಾತ್ರ ಅಲ್ಲ, ಉದೀರ್ಣ ತರವಾದಂತಹ ಪ್ರಕೃಷ್ಟವಾದಂತಹ ಸಂತೋಷ ಅಂತ ಹೇಳಿದ್ರೆ ಆ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ, ಲೆಕ್ಕವೇ ಇಲ್ಲ ಅಂತೆ. ಅಷ್ಟು ಅಪಾರವಾದಂತಹ ಭಾರೀ ಸಂತೋಷ ಅನ್ನೋದಾಯ್ತು ಆ ಗೋಪಾಲಕರೆಲ್ಲರಿಗೂ ಕೂಡ. ಕೃಷ್ಣ ಮತ್ತೆ ನಮಗೆ ಸಿಕ್ಕ ಅಂತ ಅವರಿಗೆ, ಅವರ ಸಂತೋಷಕ್ಕೆ ಲೆಕ್ಕವೇ ಇಲ್ಲ. ಅಷ್ಟು ಅಪಾರವಾದಂತಹ ಸಂತೋಷ ಎಲ್ಲ ಗೋಪಾಲಕರಿಗೂ ಆಯ್ತು. ಅಂದ್ರೆ ಕೃಷ್ಣನ ಮೇಲೆ ಯಾವ ರೀತಿಯಾದಂತಹ ಭಾವನೆ ಆ ಗೋಪಾಲಕರಿಗಿತ್ತು ಅಂತ ನಾವು ಚಿಂತನೆ ಮಾಡಬಹುದು. ಅದು ಆಚಾರ್ಯರ ಈ ಒಂದು ಮಾತಿನಿಂದಾಗಿ ಕೇವಲ ಸಂತೋಷ ಅಲ್ಲ, ಪ್ರಕೃಷ್ಟವಾದಂತಹ ಉದೀರ್ಣ ತರವಾದಂತಹ, ಅಂದ್ರೆ ಉದೀರ್ಣ ಅಂತೇನೆ ಹಿಂದೆ ಹೇಳಿದಂತೆ ತುಂಬಾ ಜಾಸ್ತಿ ಅಂತ, ಶ್ರೇಷ್ಠವಾದದ್ದು ಅಂತ. ಆ ರೀತಿಯಾಗಿ ಅಷ್ಟು ಸಂತೋಷ ಗೋಪಾಲಕರಿಗೆ ಆಯ್ತು ಅಂತ ಹೇಳಿದ್ರೆ ಕೃಷ್ಣ ಅವರಿಗೆ ಆ ರೀತಿಯಾದಂತಹ ಒಂದು ರಕ್ಷಣೆಯನ್ನ, ಒಂದು ಪ್ರೀತಿಯನ್ನ ಎಲ್ಲವನ್ನು ಕೂಡ ನಿರಂತರ ಕೊಡ್ತಾ ಇದ್ದ.
ಹಾಗಾಗಿ ನಮ್ಮ ಕೃಷ್ಣ ನಮಗೆ ಮತ್ತೆ ಸಿಕ್ಕ ಅಂತ ಅವರಿಗೆ ಅಷ್ಟು ವಿಶಿಷ್ಟವಾದಂತಹ ಆನಂದ ಆಯ್ತು. ಆ ಸಂದರ್ಭದಲ್ಲಿ ಏನಾಯ್ತು, ರಾತ್ರಿ ತಡವಾಗಿ ಬಿಟ್ಟಿತ್ತು. ಮತ್ತೆ ವಾಪಸ್ ತಮ್ಮ ತಮ್ಮ ಮನೆಗೆ ಹೋಗೋದು ಬೇಡ ಅಂತ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಭಗವಾನ್ ಅರವಿಂದ ನೇತ್ರ, ಕಮಲದಂತೆ ಕಣ್ಣುಳ್ಳಂತಹ ಆ ಪರಮಾತ್ಮ ಮತ್ತು ಆ ಗೋಪಾಲಕರು ಎಲ್ಲರೂ ಕೂಡ ಸೇರಿಕೊಂಡು ತಾಮ್ ರಾತ್ರಿ, ಆ ದಿವಸ ರಾತ್ರಿಯನ್ನ ಆ ಅತ್ರ ಯಮುನಾ ತಟೇ ನಿವಸನ್, ಯಮುನಾ ನದಿಯ ತೀರದಲ್ಲಿಯೇನೆ ರಾತ್ರಿಯನ್ನು ಕಳೆದರು. ಅರ್ಥಾತ್ ಯಾರು ಕೂಡ ತಮ್ಮ ತಮ್ಮ ಮನೆಗೆ ಹೋಗಲಿಲ್ಲ. ರಾತ್ರಿ ದಿವಸ ಕೃಷ್ಣನ ಮತ್ತು ಬಲರಾಮನೊಟ್ಟಿಗೆ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿಯೇ ಮಲಗಿದರು. ಮಲಗಿದಂತ ಸಂದರ್ಭದಲ್ಲಿ ಇನ್ನೊಂದು ತೊಂದರೆ ಬಂತು. ಏನು? ದಾವಾಗ್ನಿಂ ಉದ್ಧತ ಬಲಂ, ಅತ್ಯಂತ ಬಲಿಷ್ಠವಾದಂತಹ, ಅಂದ್ರೆ ಅತ್ಯಂತ ಎಲ್ಲ ಕಡೆ ಹಬ್ಬಿದಂತಹ ದಾವಾಗ್ನಿ. ದಾವಾಗ್ನಿ ಅಂತ ಹೇಳಿ ಕಾಡ್ಗಿಚ್ಚು ಅಂತ. ದಾವ ಅಂದ್ರೆ ಕಾಡು, ಅಗ್ನಿ ಅಂದ್ರೆ ಬೆಂಕಿ. ಕಾಡ್ಗಿಚ್ಚು, ಅತ್ಯಂತ ಬಲಿಷ್ಠವಾದಂತಹ ಕಾಡ್ಗಿಚ್ಚು ಬಂತು. ಅಂತಹ ಕಾಡ್ಗಿಚ್ಚನ್ನ ಪರಮಾತ್ಮ ತಾನೇ ಮಾಡಿದ, ಆ ಎಲ್ಲರ ರಕ್ಷಣೆಗೋಸ್ಕರ ಅಂತ ಪಪವು, ತಾನು ಅದನ್ನು ಪಾನ ಮಾಡಿದ ಅಂತ. ಅರ್ಥಾತ್ ಆ ಒಂದು ಇಡೀ ದಾವಾಗ್ನಿನ ತಾನು ಪಾನ ಮಾಡಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಆ ಕಾಲಿಯನಿಂದಲೂ ರಕ್ಷಣೆ ಮಾಡಿದ, ಬಂದಂತಹ ಕಾಡ್ಗಿಚ್ಚಿನಿಂದಾಗಿ ಕೂಡ ರಕ್ಷಣೆ ಮಾಡಿದ ಅಂತ. ಕಾಡ್ಗಿಚ್ಚು ಅಂತ ಹೇಳಿದ್ರೆ ಆ ಏನು, ಕಾಡಿನಲ್ಲಿ ಇರುವಂತಹ ಮರಗಳು, ಅದರಲ್ಲೂ ಕೂಡ ವಿಶೇಷ ಬಿದಿರಿನ ಮರಗಳು ಪರಸ್ಪರವಾಗಿ ಒಂದಕ್ಕೊಂದು ಉಜ್ಜಿಕೊಂಡಾಗ, ಗಾಳಿಯ ವೇಗಕ್ಕೆ ಪರಸ್ಪರ ಒಂದು ತಿಕ್ಕಿದಾಗ ಅಲ್ಲಿ ಉಂಟಾಗುವಂತ ಬೆಂಕಿ. ಇವತ್ತು ಅನೇಕ ಜನ ಕಾಡನ್ನು ನಾಶ ಮಾಡಬೇಕು ಅಂತ ತಾವಾಗೆ ಬೆಂಕಿ ಹಚ್ಚುತ್ತಾರೆ. ಆ ಕಾಡ್ಗಿಚ್ಚು ಕೃತಕವಾದ ಕಾಡ್ಗಿಚ್ಚು. ಆದರೆ ಸ್ವಾಭಾವಿಕವಾಗಿ ಬರುವಂತಹ ಒಂದು ಕಾಡ್ಗಿಚ್ಚು ಅಂತ ಹೇಳಿ ಪರಸ್ಪರ ಒಂದು ಮರಗಳು ಉಜ್ಜಿಕೊಂಡಾಗ, ಅಥವಾ ಕೆಲವೊಂದಿಷ್ಟು ಬೀಜಗಳಿಗೆ ಏನಾದರೂ ವಿಪರೀತವಾದ ಸಂಸ್ಕಾರ ಆದ್ರೆ, ಅರ್ಥಾತ್ ಕೆಲವೊಂದಿಷ್ಟು ಬೀಜಗಳು ತಮ್ಮ ಬೇರೆ ಜಾತಿಯ ಬೀಜಗಳೊಟ್ಟಿಗೆ ಸೇರಿಕೊಂಡಾಗ ಅಲ್ಲಿ ಕೆಲವೊಂದ್ಸಲ ಬೆಂಕಿ ಉಂಟಾಗುತ್ತೆ ಅಂತ ಹೇಳ್ತಾರೆ ಕಾಡಿಗಿಚ್ಚಿಗೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಕಾಡಿಗಿಚ್ಚು ಉಂಟಾಯಿತು. ಅದನ್ನ ಪರಮಾತ್ಮ ತಾನು ಕುಡಿದು ತಾನು ಅದನ್ನ ರಕ್ಷಣೆ ಮಾಡಿದ ಅಂತ. ಮುಂದೆ ಇತ್ತಂ ಸುರಾಸುರಗಣೈಹಿ ಅವಿಚಿಂತ್ಯ ದಿವ್ಯ ಕರ್ಮಾಣಿ ಗೋಕುಲಗತೆ ಅಗಣಿತೋರು ಶಕ್ತೌ. ಕುರ್ವತ್ಯಜೆ ವ್ರಜಭುವಾಂ ಅಭವದ್ವಿನಾಶಃ. ಉಗ್ರಾಭಿದಾತ್ ಅಸುರತಃ ತರುರೂಪತೋಲಂ. ಪದಚ್ಛೇದ. ಇತ್ತಂ ಸುರಾಸುರಗಣೈಃ ಅವಿಚಿಂತ್ಯ ದಿವ್ಯ ಕರ್ಮಾಣಿ ಗೋಕುಲಗತೆ ಅಗಣಿತೋರು ಶಕ್ತೌ ಕುರ್ವತಿ ಅಜೇ ವ್ರಜಭುವಾಂ ಅಭವತ್ ವಿನಾಶಃ ಉಗ್ರಾಭಿದಾತ್ ಅಸುರತಃ ತರುರೂಪತಃ ಅಲಂ. ಈ ರೀತಿಯಾಗಿ ಪರಮಾತ್ಮ ಆ ಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡುವಂತಹ ಸಂದರ್ಭದಲ್ಲಿ ಏನಾಯಿತು, ಪರಮಾತ್ಮ ಎಂಥವನು, ಸುರಾಸುರಗಣೈಹಿ ಅವಿಚಿಂತ್ಯ ದಿವ್ಯ ಕರ್ಮಾಣಿ, ಪರಮಾತ್ಮ ಮಾಡುವಂತಹ ಒಂದೊಂದು ಕಾರ್ಯಗಳು ಕೂಡ ಆ ಮಹಾಬಲಿಷ್ಠನಾದಂತಹ ಕಾಲಿಯನ ಮೇಲೆ ಕುಣಿಯೋದು ಅಂದ್ರೇನು, ಪ್ರಬಲವಾದಂತಹ ಕಾಡ್ಗಿಚ್ಚನ್ನ ಕುಡಿಯೋದಂತೂ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುರಾಸುರಗಣೈಹಿ, ದೇವತೆಗಳಿಗಾಗಲಿ ದಾನವರಿಗಾಗಲಿ ಊಹೆ ಮಾಡ್ಕೊಳ್ಳಿಕ್ ಕೂಡ ಸಾಧ್ಯವಾಗದೇ ಇರುವಂತಹ ಅತ್ಯದ್ಭುತ ಕಾರ್ಯವನ್ನ ಅಗಣಿತ ಉರುಶಕ್ತು, ಮಹಾ ಸಾಮರ್ಥ್ಯ ಇರುವಂತಹ, ಲೆಕ್ಕ ಹಾಕಲಿಕ್ಕೆ ಆಗದಷ್ಟು ಸಾಮರ್ಥ್ಯ ಇರುವಂತಹ ಪರಮಾತ್ಮ ಆ ಒಂದು ಉತ್ತಮವಾದಂತಹ ಕರ್ಮಗಳನ್ನ ಅಲ್ಲಿ ಮಾಡ್ತಾ ಇದ್ದಾನೆ.
ಈ ರೀತಿಯಾಗಿ ಮಾಡ್ತಾ ಎಲ್ಲರನ್ನು ಕೂಡ ಕಾಪಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏನಾಯ್ತು, ಆ ಗೋಕುಲದ ಜನರಿಗೆ ಒಂದು ದೊಡ್ಡ ಆಪತ್ತು ಒದಗಿ ಬಂತು. ವಿನಾಶ, ದೊಡ್ಡ ಒಂದು ಆಪತ್ತು ಒದಗಿ ಬಂತು. ಏನದು ಆಪತ್ತು ಅಂತ ಹೇಳಿದ್ರೆ, ಉಗ್ರಾಭಿದ ಅಸುರತಃ, ಉಗ್ರ ಅನ್ನುವಂತಹ ಒಬ್ಬ ಅಸುರ ಇದ್ದ, ದಾನವ ಇದ್ದ. ಅವನು ಯಾವ ರೂಪದಲ್ಲಿ ಇದ್ದ ಅಂತ ಹೇಳಿದ್ರೆ, ತರು ರೂಪತಃ, ತರು ಅಂತ ಹೇಳಿ ಮರ ಅಂತ, ಮರದ ರೂಪದಲ್ಲಿ ಆ ಉಗ್ರ ಎನ್ನುವಂತ ಒಬ್ಬ ಅಸುರ ಇದ್ದ. ಅವನಿಂದಾಗಿ ಗೋಕುಲದ ಜನರಿಗೆ ಒಂದು ಆಪತ್ತು ಒದಗಿ ಬಂತು ಅಂತ. ವಾಸ್ತವಿಕವಾಗಿ ಈ ಉಗ್ರಾಸುರನ ಒಂದು ಚರಿತ್ರೆ ಏನಿದೆ ಅಂದ್ರೆ, ಉಗ್ರ ದಾನವ ಮರದ ರೂಪದಲ್ಲಿ ಇದ್ದ ಅಂತ, ಅದು ವಾಸ್ತವಿಕವಾಗಿ ಭಾಗವತದಲ್ಲೂ ಕೂಡ ಇಲ್ಲ. ಅದೇ ರೀತಿಯಾಗಿ ಹರಿವಂಶದಲ್ಲೂ ಬರೋದಿಲ್ಲ, ಆದರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುತ್ತೆ. ಹಾಗಾಗಿ ಆಚಾರ್ಯರು ಪ್ರಾರಂಭದಲ್ಲಿ ಹೇಳಿದಂತೆ ಇತ್ತಂ ಅಶೇಷ ಪುರಾಣೇಭ್ಯ ಅಂತ, ಇದು ಕೇವಲ ಭಾಗವತಕ್ಕೋ ಮಹಾಭಾರತಕ್ಕೋ ಸಂಗ್ರಹ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಎಲ್ಲ ಗ್ರಂಥಗಳಲ್ಲಿ ಬರುವಂತಹ ಕಥೆಗಳನ್ನ ಸಂಗ್ರಹ ಮಾಡಿ ನಿರ್ಣಯಾತ್ಮಕವಾಗಿ ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಈ ಕಥೆ ನಮಗೆ ಒಂದು ಬ್ರಹ್ಮವೈವರ್ತ ಪುರಾಣ, ಅದೇ ರೀತಿ ಗರ್ಗ ಸಂಹಿತ ಅಂತ ಆ ಗ್ರಂಥದಲ್ಲಿ ನಮಗೆ ಈ ಒಂದು ವೃಕ್ಷರೂಪಿ ದೈತ್ಯನ ಸಂಹಾರದ ಕಥೆ ಎಂಬುದು ಬರುತ್ತೆ. ಅದನ್ನು ನಮಗೆ ಆಚಾರ್ಯರು ಸಂಗ್ರಹ ಮಾಡಿ ಒಂದು 4 ಶ್ಲೋಕಗಳಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ತದ್ಗಂಧತೋ ನೃಪಶು ಮುಖ್ಯ ಸಮಸ್ತಭೂತಾನಿ ಆಪುರ್ಮೃತಿಂ ಬಹುಲ ರೋಗ ನಿಪೀಡಿತಾನಿ. ಧಾತುರ್ವರಾತ್ ಜಗತ್ ಅಭಾವಕೃತೈಕ ಬುದ್ಧಿ ವಧ್ಯೋನ ಕೇನಚಿದಸೌ ತರುರೂಪ ದೈತ್ಯಃ. ಅದಚ್ಛೇದ ತದ್ಗಂಧತಃ ನೃಪಶು ಮುಖ್ಯ ಸಮಸ್ತಭೂತಾನಿ ನೃಪಶು ಮುಖ್ಯ ಸಮಸ್ತಭೂತಾನಿ ಆಪುಃ ಮೃತಿಂ ಬಹುಲ ರೋಗ ನಿಪೀಡಿತಾನಿ ಅಥವಾ ಬಹಲ ರೋಗ ನಿಪೀಡಿತಾನಿ. ಧಾತುಃ ವರಾತ್ ಜಗದಭಾವ ಕೃತೈಕ ಬುದ್ಧಿ ವಧ್ಯಃ ನ ಕೇನಚಿತ್ ಅಸೌ ತರುರೂಪ ದೈತ್ಯಃ. ಆ ಉಗ್ರ ನಾಮಕ ಅಸುರ ಮರದ ರೂಪದಲ್ಲಿ ಇದ್ದ. ಅವನಿಂದಾಗಿ ಏನ್ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರೆ, ಜನರೇನು ಹೋಗಿ ಆ ಮರವನ್ನ ಮುಟ್ಟೋದ್ ಬೇಕಾಗಿಲ್ಲ, ಹಣ್ಣು ತಿನ್ನೋದ್ ಬೇಕಾಗಿಲ್ಲ, ಎಲೆ ತಿನ್ನೋದ್ ಬೇಕಾಗಿಲ್ಲ. ಕೇವಲ ತದ್ಗಂಧತಃ, ಆ ಮರದಿಂದ ಬರ್ತಾ ಇದ್ದಂತಹ ಕೆಟ್ಟ ಗಾಳಿಯಿಂದಾಗಿ ಏನಾಯ್ತು, ನೃಪಶು ಮುಖ್ಯ ಸಮಸ್ತ ಭೂತ, ಮನುಷ್ಯರು ಪಶುಗಳು ಎಲ್ಲ ರೀತಿಯಾದಂತಹ ಭೂತಗಳು, ಭೂತ ಅಂದ್ರೆ ಜೀವಿಗಳು, ಎಲ್ಲರೂ ಕೂಡ ಅವರಿಗೆ ಅನೇಕ ಬಹಳ ರೋಗ ನಿಪೀಡಿತ, ಅನೇಕ ರೀತಿಯಾದಂತಹ ಜ್ವರ ಮುಂತಾದಂತಹ ರೋಗಗಳಿಂದಾಗಿ ತುಂಬಾ ಪೀಡಿತರಾಗಿದ್ರು. ಅನೇಕ ಜನ ಮೃತಿಮಾಪು, ಸತ್ಯ ಹೋಗಿಬಿಟ್ಟಿದ್ರು ಕೇವಲ ಆ ಮರದ ಗಾಳಿಯಿಂದಾಗಿ. ಅಷ್ಟು ವಿಷಕಾರಿಯಾದಂತಹ ಮರ. ಆ ವೃಕ್ಷದ ಉದ್ದೇಶ ಏನು ಅಂತ ಹೇಳಿದ್ರೆ, ಜಗದ ಭಾವ ಕೃತೈಕ ಬುದ್ಧಿ, ಇಡೀ ಜಗತ್ತನ್ನ ಅಭಾವ ನಾಶ ಮಾಡಬೇಕು ಅನ್ನೋದೇ ಆ ಮರದ ಉದ್ದೇಶ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಧಾತು ವರಾತ್, ಜೊತೆಗೆ ಬ್ರಹ್ಮದೇವರ ವರ ಇತ್ತು. ಹಾಗಾಗಿ ನ ಕೇನಚಿದಸೌ ವದ್ಯ, ಅವರನ್ನು ಯಾರು ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಮರದ ರೂಪದಲ್ಲಿ ಇದ್ದಂತಹ ದೈತ್ಯ ಅಷ್ಟು ಜಗತ್ತಿಗೆ ವಿನಾಶವನ್ನು ಮಾಡ್ತಾ ಇದ್ದ. ಇಡೀ ಜಗತ್ತಿನ ನಾಶವನ್ನು ಮಾಡಬೇಕೆನ್ನುವಂತ ದುರ್ಬುದ್ಧಿಯಿಂದ ಕೂಡಿದಂತಹ ದೈತ್ಯ ಆ ಮರದ ಗಾಳಿಯಿಂದಾಗಿಯೇ ಅನೇಕ ಜನ ಸತ್ತು ಹೋಗಿದ್ರು. ಈ ರೀತಿಯಾಗಿ ಆ ಜನರಿಗೆ, ಗೋಪಾಲಕರಿಗೆ ಆ ಮರದಿಂದಾಗಿ ತುಂಬಾ ತೊಂದರೆ ಆಗ್ತಾ ಇತ್ತು ಅಂತ. ಮುಂದೆ ಸಂಕರ್ಷಣೇಪಿ
ತದುದಾರ ವಿಷಾನುವಿಷ್ಟೇ ಕೃಷ್ಣೋ ನಿಜ ಸ್ಪರ್ಶತಃ ತಮಪೇತ ರೋಗಂ. ಕೃತ್ವಾ ಬಭಂಜ ವಿಷವೃಕ್ಷಂ ಅಮುಂ ಬಲೇನ ತಸ್ಯಾನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ. ತದಚ್ಛೇದ ಸಂಕರ್ಷಣೆ ಅಪಿ ತದುದಾರ ವಿಷಾನುವಿಷ್ಟೇ ಕೃಷ್ಣಃ ನಿಜಸ್ಪರ್ಶತಃ ತಂ ಅಪೇತರೋಗಂ ಕೃತ್ವಾ ಬಭಂಜ ವಿಷವೃಕ್ಷಂ ಅಮುಂ ಬಲೇನ ತಸ್ಯ ಅನುಗೈಃ ಸಹ ತದಾಕೃತಿಭಿಃ ಸಮಸ್ತೈಃ. ಆ ಉಗ್ರ ಎನ್ನುವಂತಹ ಮರದ ವಿಷ ಯಾವ ರೀತಿ ಅಂತ ಹೇಳಿದ್ರೆ, ಯಾರೋ ಸಾಮಾನ್ಯ ಗೋಪಾಲಕರಿಗೆ ಮಾತ್ರ ವಿಷದ ಎಫೆಕ್ಟ್ ಆಗ್ತಾ ಇತ್ತು ಅಂತಲ್ಲ, ಸಂಕರ್ಷಣೇಪಿ ತದುದಾರ ವಿಷಾನುವಿಷ್ಟೆ. ಸಂಕರ್ಷಣ ಅರ್ಥಾತ್ ಆ ಬಲರಾಮ. ಬಲರಾಮ ಯಾರು? ಸಾಕ್ಷಾತ್ ಶೇಷದೇವರ ಅವತಾರ. ಸರ್ಪಗಳಿಗೆ ರಾಜ, ವಿಷ ಇರುವಂತಹ ಎಲ್ಲ ಸರ್ಪಗಳಿಗೆ ರಾಜನಾದಂತಹ ಬಲರಾಮನಿಗೇನೆ ಅದರ ಬಾಧೆ ಆಯಿತು ಅಂತೆ. ತದುದಾರ ವಿಷಾನುವಿಷ್ಟ, ಅಷ್ಟು ಪರಾಕ್ರಮಶಾಲಿಯಾದಂತ ವಿಷ. ಆ ವಿಷದ ಒಂದು ಎಫೆಕ್ಟು, ಆ ವಿಷದ ಗಾಳಿ ಎಫೆಕ್ಟ್ ಇತ್ತು, ಮರದ ಎಫೆಕ್ಟು. ಹಾಗಾಗಿ ಬಲರಾಮನಿಗೂ ಕೂಡ ಅದರ ಎಫೆಕ್ಟ್ ಆಯಿತು ಅಂತೆ. ಬಲರಾಮನಿಗೆ ಯಾಕೆ ಎಫೆಕ್ಟ್ ಆಯಿತು ಅಂತ ಹೇಳಿ ಹಿಂದೆ ಹೇಳಿದಂತೆ, ಏನು ಧಾತುರು ವರಾತ್ ಜಗದ ಭಾವ ಕೃತೈಕ ಬುದ್ಧಿ ಅಂತ ಬ್ರಹ್ಮದೇವರ ಅದಿಂದಾಗಿ ಅವನ ವಿಷ ಅತ್ಯಂತ ಪ್ರಬಲವಾಗಿತ್ತು. ಹಾಗಾಗಿ ಶೇಷನಿಗೂ ಕೂಡ ಅರ್ಥಾತ್ ಬಲರಾಮನಿಗೂ ಕೂಡ ಅದರ ಎಫೆಕ್ಟ್ ಆಯಿತು ಅಂತೆ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನು ನಿಜ ಸ್ಪರ್ಶತಃ, ತಾನು ತನ್ನ ಸ್ಪರ್ಶದಿಂದಾಗಿ ಅವನ ರೋಗವನ್ನ ಅಪೇತ ರೋಗವನ್ನ ಅಪೇತ ಪರಿಹಾರ ಮಾಡಿದ ಅಂತ. ಹೀಗೆ ಬಲರಾಮನಿಗೂ ಕೂಡ ಅದರಿಂದ ತೊಂದರೆಯಾಗಿತ್ತು. ಅವನಿಗೆ ಉಂಟಾದಂತಹ ರೋಗವನ್ನ ಪರಮಾತ್ಮ ತನ್ನ ಸ್ಪರ್ಶದಿಂದಾಗಿ ಪರಿಹಾರ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಆ ಬಲಿಷ್ಠನಾದಂತಹ ಆ ಒಂದು ವಿಷ ಪರಮಾತ್ಮ ಬಭಂಜ ಕಿತ್ತಿ ಹಾಕಿ ಅವನನ್ನ ವಿಷವೃಕ್ಷವನ್ನ ಪರಮಾತ್ಮ ಕಿತ್ತಿ ಹಾಕಿದ. ಅಷ್ಟು ಮಾತ್ರ ಅಲ್ಲ, ಅವನು ಒಬ್ಬನೇ ಇದ್ದಿದ್ದಲ್ಲ, ಮತ್ತೆ ತಸ್ಯಾನುಗೈಹಿ ಸಹ ತದಾಕೃತಿಭಿಹಿ, ಅವನ ಅನುಚರರು ಸೇವಕರಿದ್ದರು. ಅವ್ರು ಹೇಗಿದ್ರು? ಅವರು ಕೂಡ ತದಾಕೃತಿಭಿಹಿ, ಅವರು ಕೂಡ ಮರದ ಆಕಾರದಲ್ಲಿಯೇ ಇದ್ರು. ಹೀಗೆ ಉಗ್ರನಾಮಕ ದೈತ್ಯ ಒಬ್ಬ ಮರದ ರೂಪದಲ್ಲಿ ಇದ್ದ, ಅವನ ಸಹಚರರು ಸೇವಕರು ಕೂಡ ಮರದ ರೂಪದಲ್ಲಿಯೇ ಇದ್ರು. ಅವರು ಕೂಡ ವಿಷದಿಂದಾಗಿ ತುಂಬಿದ್ದರು. ಆ ಎಲ್ಲ ಮರಗಳನ್ನು ಮತ್ತು ಈ ಉಗ್ರನಾಮಕ ಮರವನ್ನು ಕೂಡ ಪರಮಾತ್ಮ ತಾನು ಬುಡ ಸಮೇತ ಕಿತ್ತಿ ಹಾಕಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ. ಮುಂದೆ ದೈತ್ಯಾಂಶ್ಚ ಗೋಪವಪುಷಃ. ಗೋಪವಪುಷಃ ಅಲ್ಲ, ಗೋವಪುಷಃ. ದೈತ್ಯಾಂಶ್ಚ ಗೋವಪುಷಃ ಆತ್ತವರಾನ್ ವಿರಿಂಚಾತ್. ಮೃತ್ಯೂಜ್ಜಿತಾನ್ ಅಪಿ ನಿಪಾತ್ಯ ದದಾಹ ವೃಕ್ಷಾನ್. ವಿಕ್ರೀಡ್ಯ ರಾಮಸಹಿತಃ
ಯಮುನಾ ಜಲೆ ಸಹ ನೀರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ. ಪದಚ್ಛೇದ. ದೈತ್ಯಾನ್ ಚ ಗೋವಪುಷಃ ಆತ್ತವರಾನ್ ವಿರಿಂಚಾತ್ ಮೃತ್ಯುಜ್ಜಿತಾನ್ ಅಪಿ ನಿಪಾತ್ಯ ದದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮಸಹಿತಃ ಯಮುನಾಜಲೆ ಸಹ ನೀರೋಗಂ ಆಶು ಕೃತವಾನ್ ವ್ರಜಂ ಅಬ್ಜನಾಭಃ. ಹೀಗೆ ಇಷ್ಟು ಮಾತ್ರ ಅಲ್ಲ, ಭಾಗವತ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುವಂತೆ ಅವನ ಹೆಂಡತಿಯರು, ಉಗ್ರಾಸುರನ ಏನಿದ್ದಾರಲ್ಲ ಅವರ ಹೆಂಡತಿಯರು ಕೂಡ ಏನಾಗಿದ್ರಂತೆ, ಗೋರೂಪದಲ್ಲಿ, ಹಸುವಿನ ರೂಪದಲ್ಲಿ ಇದ್ದುಕೊಂಡು ಅವರು ಆ ಜಗತ್ತಿನ ನಾಶವನ್ನು ಮಾಡ್ತಾ ಇದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಂದೇ ಒಂದು ನಿಮಿಷ. ಹ್ಮ್ ಇದನ್ನು ವಿಶೇಷವಾಗಿ ಜನಾರ್ದನಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಉಗ್ರಾಭಿಧಾನ ದೈತ್ಯಸ್ಯ ಗೋರೂಪಾಹ ಪತ್ನ್ಯಃ ವತ್ಸರೂಪಾಹ ಪುತ್ರಾಹ. ಉಗ್ರ ಎನ್ನುವಂತ ದೈತ್ಯನಿಗೆ ಹೆಂಡತಿಯರಿದ್ರು ಅನೇಕ ಜನ. ಆ ಹೆಂಡತಿಯರೆಲ್ಲರೂ ಕೂಡ ಗೋರೂಪಾಹ, ಹಸುವಿನ ರೂಪದಲ್ಲಿ ಇದ್ರು. ಅದೇ ರೀತಿಯಾಗಿ ಅವನ ಮಕ್ಕಳೆಲ್ಲರೂ ಕೂಡ ವತ್ಸರೂಪಾಹ, ಕರುವಿನ ರೂಪದಲ್ಲಿ ಇದ್ರು. ಹೀಗೆ ಅವ ಉಗ್ರ ದೈತ್ಯ ಮತ್ತು ಅವನ ಸೇವಕರೆಲ್ಲರೂ ಕೂಡ ಮರದ ರೂಪದಲ್ಲಿ, ಹೆಂಡತಿಯರೆಲ್ಲರೂ ಕೂಡ ಹಸುವಿನ ರೂಪದಲ್ಲಿ, ಮಕ್ಕಳೆಲ್ಲರೂ ಕೂಡ ಕರುವಿನ ರೂಪದಲ್ಲಿ ಇದ್ದುಕೊಂಡು ಒಟ್ಟಿನಲ್ಲಿ ಜಗತ್ತಿನ ನಾಶವನ್ನು ಮಾಡ್ತಾ ಇದ್ರು ಎಂಬುದಾಗಿ ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅವರಿಗೂ ಕೂಡ ಏನಾಗಿತ್ತು, ಜೊತೆಗೆ ವಿರಿಂಚಾತ್ ಆತ್ತವರಾನ್ ಮೃತ್ಯುಜ್ಜಿತಾನ್, ಬ್ರಹ್ಮದೇವರಿಂದಾಗಿ ಆತ್ತವರ ವರವನ್ನು ಪಡೆದುಕೊಂಡಿದ್ರು, ಮೃತ್ಯುಜ್ಜಿತ ಮರಣವನ್ನು ಗೆದ್ದು ಬಿಟ್ಟಿದ್ರು. ಅಂತಹ ಆ ಎಲ್ಲ ದೈತ್ಯರನ್ನು ಕೂಡ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ನಿಪಾತ್ಯ, ಭೂಮಿಗೆ ಕೆಡವಿ, ವೃಕ್ಷಾನ್ ದದಾಹ, ಅವರನ್ನು ಕೂಡ ನಾಶ ಮಾಡಿದ. ಆ ಎಲ್ಲ ಮರಗಳನ್ನು ಕೂಡ ಸುಟ್ಟು ಹಾಕಿದ. ಹೀಗೆ ಆ ವೃಕ್ಷದಲ್ಲಿ ಇದ್ದಂತಹ ದೈತ್ಯರ ಸಂಹಾರವೂ ಆಯಿತು, ಗೋರೂಪದಲ್ಲಿ ಇದ್ದಂತಹ ದೈತ್ಯರ ಸಂಹಾರವಾಯಿತು, ಕರುವಿನ ರೂಪದಲ್ಲಿ ಇದ್ದಂತಹ ದೈತ್ಯರ ಸಂಹಾರವೂ ಕೂಡ ಆಯಿತು. ಈ ರೀತಿಯಾಗಿ ಆದ ಮೇಲೆ ಕೊನೆಗೆ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ರಾಮ ಸಹಿತ ಯಮುನಾ ಜಲೆ ವಿಕ್ರೀಡ್ಯ, ಬಲರಾಮನೊಟ್ಟಿಗೆ ಸೇರಿಕೊಂಡು ಆ ವಿಷವನ್ನು ಕಳೆದುಕೊಂಡಂತಹ ಸುಂದರವಾದಂತಹ ಆ ಯಮುನಾ ನದಿಯಲ್ಲಿ ತಾನು ವಿಶೇಷವಾದ ಸ್ನಾನವನ್ನು ಮಾಡಿ, ವಿಹಾರವನ್ನು ಮಾಡಿ ತಾನೇ ಮಾಡಿದ. ವ್ರಜಂ ನೀರೋಗಂ ಆಶು ಕೃತವಾನ್, ಆ ಇಡೀ ಗೋಕುಲವನ್ನ, ಆ ವೃಂದಾವನ ಪರಿಸರವನ್ನ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ನೀರೋಗಂ ಕೃತವಾನ್, ರೋಗರಹಿತವನ್ನಾಗಿ ಮಾಡಿದ ಅಂತ. ಅಂದ್ರೆ ಪರಮಾತ್ಮ ಆ ಗೋಕುಲವನ್ನು ಬಿಟ್ಟು ಈ ಒಂದು ವೃಂದಾವನಕ್ಕೆ ಬಂದಂತಹ ಕಾರಣ, ಹಿಂದೆ ಹೇಳಿದಂತೆ ಪರಿಸರ ರಕ್ಷಣೆಯ ಪ್ರಧಾನವಾದಂತಹ ಉದ್ದೇಶ. ಒಂದು, ಅಲ್ಲಿ ಪರಿಸರ ರಕ್ಷಣೆ ಆಗಬೇಕು, ಚೆನ್ನಾಗಿ ಹಸಿರು ಬರಬೇಕು ಅಂತ. ಇನ್ನೊಂದು, ಇಲ್ಲಿ ಅನೇಕ ರೀತಿಯ ತೊಂದರೆಗಳಿದ್ದು, ಹಿಂದೆ ಹೇಳಿದಂತೆ ಕಾಲೀಯರ ತೊಂದರೆ, ಈ ಉಗ್ರಾಸುರ ಮುಂತಾದಂತಹ ಇವರ ತೊಂದರೆ, ಮರಗಳ ರೂಪದಲ್ಲಿ, ಹಸುಗಳ ರೂಪದಲ್ಲಿ, ಕರುವಿನ ರೂಪದಲ್ಲಿ ಹೆಂಡತಿ ಮಕ್ಕಳಿದ್ದಾರೆ. ಹೀಗೆ ಅನೇಕ ರೀತಿಯ ತೊಂದರೆಯಾಗಿತ್ತು. ಅದರಿಂದಾಗಿ ಅಲ್ಲಿ ತುಂಬಾ ಅನೇಕ ರೋಗ ರುಜಿನಗಳಿದ್ದು, ಆ ಎಲ್ಲ ರೋಗ ರುಜಿನಗಳನ್ನು ಕೂಡ ಪರಮಾತ್ಮ ನಾಶ ಮಾಡಿ ನೀರೋಗ, ಅಂದ್ರೆ ರೋಗರಹಿತವನ್ನಾಗಿ ಆ ಎಲ್ಲ ಒಂದು ವ್ರಜವನ್ನು ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಷ್ಟು ಒಂದು ಹಂತದವರೆಗೆ ಪರಮಾತ್ಮ ಮಾಡಿದಂತಹ ದೈತ್ಯರ ಸಂಹಾರದ ಕಥೆಯನ್ನು ಹೇಳಿ, ಅದಾದ ಮೇಲೆ ಪರಮಾತ್ಮನ ಮೊದಲ ವಿವಾಹದ ಬಗ್ಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಸಪ್ತೋಕ್ಷಣ ಅತಿಬಲ ವೀರ್ಯಯುತಾನ್ ಅದಮ್ಯಾನ್ ಸರ್ವೈರ್ಗಿರೀಶವರತಃ
ದಿತಿಜ ಪ್ರಧಾನಾನ್. ಹತ್ವಾ ಸುತಾಂ ಅಲಭದಾಶು ವಿಭುರ್ ಯಶೋದ ಭ್ರಾತುಸ್ಸ ಕುಂಭಕ ಸಮಾಹ್ವಯಿನೋಪಿ ನೀಲಾಂ. ಪದಚ್ಛೇದ. ಸಪ್ತೋಕ್ಷಣಃ ಅತಿಬಲವೀರ್ಯಯುತಾನ್ ಅದಮ್ಯಾನ್ ಸರ್ವೈಃ ಗಿರೀಶವರತಃ ದಿತಿಜಪ್ರಧಾನಾನ್ ಹತ್ವಾ ಸುತಾಂ ಅಲಭತ ಆಶು ವಿಭುಃ ಯಶೋದಾಭ್ರಾತುಃ ಸಹ ಕುಂಭಕ ಸಮಾಹ್ವಯಿನಃ ಅಪಿ ನೀಲಾಂ. ನೀಲ ಎನ್ನುವವಳನ್ನ ಮದುವೆಯಾದ ಮೊದಲು ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ. ಆ ನೀಲೆ ಯಾರು ಅಂತ ಹೇಳಿದ್ರೆ ಯಶೋಧ ಭ್ರಾತು, ಯಶೋದೆಗೆ ಒಬ್ಬ ಸಹೋದರ ಇದ್ದ, ಅವನ ಹೆಸರು ಕುಂಭಕ ಅಂತ. ಆ ಕುಂಭಕನ ಮಗಳಾದಂತಹ ನೀಲೆಯನ್ನ ಪರಮಾತ್ಮ ಮದುವೆಯಾದ ಅಂತ. ಹೇಗೆ ಮದುವೆಯಾದ? ಏನೋ ತಂಗಿ ಮಗ ಅಂತ ಕೊಟ್ಬಿಡ್ಲಿಲ್ಲ ಸುಮ್ಮನೆ ಕುಂಭಕ. ಮತ್ತೇನಿತ್ತು, ಒಂದು ಸ್ವಯಂವರ ಇತ್ತು ಅಂತೆ. ಏನು? ಗಿರೀಶ ವರತಃ ಸರ್ವೈಹಿ ಅದಮ್ಯಾನ್, ರುದ್ರದೇವರ ವರದಿಂದಾಗಿ ಅತ್ಯಂತ ಬಲಿಷ್ಠವಾದಂತಹ 7 ಉಕ್ಷಣ. ಉಕ್ಷಣ ಅಂತ ಹೇಳಿದ್ರೆ ಎತ್ತು ಅಂತ. 7 ಎತ್ತುಗಳು ಇದ್ವು. ಅವೆಲ್ಲವೂ ಕೂಡ ಅತ್ಯಂತ ಪರಾಕ್ರಮ ಇತ್ತು, ಜೊತೆಗೆ ರುದ್ರದೇವರ ವರ ಇತ್ತು. ಅದನ್ನ ಬಗ್ಗಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಇಂತಹ ಅದಮ್ಯ, ಇನ್ನೊಬ್ಬರು ದಮನ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಎತ್ತುಗಳನ್ನ. ಅತ್ಯಂತ ಪರಾಕ್ರಮ ಭರಿತವಾದಂತಹ ಎತ್ತುಗಳು. ಅಷ್ಟು ಮಾತ್ರ ಅಲ್ಲ, ಅವು ಏನು ಸುಮ್ಮನೆ ಲೋಕದ ದೃಷ್ಟಿಯ ಎತ್ತುಗಳಲ್ಲ, ಅವೆಲ್ಲವೂ ಕೂಡ ದಿತಿಜ ಪ್ರಧಾನಾನ್. ಆ 7 ಎತ್ತುಗಳು ಕೂಡ ಸಾಕ್ಷಾತ್ ದೈತ್ಯರೇ ಆಗಿದ್ದರು. ಹರಿವಂಶದಲ್ಲಿ ಹೇಳುವಂತೆ ಅವರೆಲ್ಲರೂ ಕೂಡ ಕಾಲನೇಮಿ ಮಕ್ಕಳು ಅಂತ ಹೇಳ್ತಾರೆ. ಹೀಗೆ ಕಾಲನೇಮಿಯ ಮಕ್ಕಳಾದಂತಹ ಎತ್ತಿನ ರೂಪದಲ್ಲಿ ಇದ್ದಂತಹ 7 ಎತ್ತುಗಳು ಆ ಕುಂಭಕನ ಆಸ್ಥಾನದಲ್ಲಿ ಇದ್ದು, ಅಲ್ಲಿ ಆ ಕುಂಭಕ ಒಬ್ಬ, ಅವನು ಕೂಡ ಒಬ್ಬ ಗೋಪಾಲಕ. ಅವನ ಹತ್ತಿರ ಇದ್ದು 7 ಎತ್ತುಗಳು. ಅವರೊಂದು ಒಂದು ನಿಯಮ ಅಂತ ಇಟ್ಟಿದ್ದ, ಈ 7 ಎತ್ತುಗಳನ್ನು ಯಾರು ಬಗ್ಗಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಕೇವಲ ಬಗ್ಗಿಸುವುದು ಮಾತ್ರ ಅಲ್ಲ, ಹೇಗೆ ತಾನು ಹಿಂದೆ ರಾಮನಾಗಿ ಹುಟ್ಟಿದಾಗ ಆ ಶಿವಧನಸ್ಸಿಗೆ ಹೆದೆಯೇರಿಸಿದವರಿಗೆ ಸೀತೆಯನ್ನು ಕೊಡುವಂತ ನಿಯಮ ಇತ್ತು. ಪರಮಾತ್ಮ ತಾನೇ ಮಾಡಿದ, ಹೆದೆಯೇರಿಸುತ್ತಾ ಆ ಧನುಸ್ಸನ್ನೇ ಮುರಿದು ಬಿಟ್ಟ. ಹಾಗೆ ಇಲ್ಲೂ ಕೂಡ ಪರಮಾತ್ಮ ಅವರನ್ನು ನಿಗ್ರಹ ಮಾಡುವಂತಹ ನೆಪದಲ್ಲಿ ತಾನೇ ಮಾಡ್ತಾ ಇದ್ದಾನೆ. ಅದೈತ್ಯರಾದಂತಹ ಕಾರಣ ಆ 7 ಜನರನ್ನು ಕೂಡ ಹತ್ವ, ಕೊಂದೇ ಬಿಟ್ಟ. ಕೊಂದು ತಕ್ಷಣ ತಾನೇ ಮಾಡಿದ ಆ ಸುತಾಂ, ಕುಂಭಕನ ಮಗಳಾದಂತಹ ನೀಲಾದೇವಿಯನ್ನ ಅಲಭತ, ತಾನು ಪಡೆದುಕೊಂಡ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನೀಲಾದೇವಿಯೊಟ್ಟಿಗೆ ಪರಮಾತ್ಮ ತಾನು ವಿವಾಹವಾದ ಅಂತ. ಇವಳು ಷಣ್ಮಹಿಷಿಯರಲ್ಲಿ ಒಬ್ಬಳು. ಒಟ್ಟು 8 ಜನ ಮಹಿಷಿಯರು ಅಂತ. ಅದರಲ್ಲಿ ರುಕ್ಮಿಣಿ ಸತ್ಯಭಾಮೆ ಇಬ್ಬರು ಸಾಕ್ಷಾತ್ ಕೃಷ್ಣ ಲಕ್ಷ್ಮೀ ಸ್ವರೂಪರು, ಅವರಿಬ್ಬರನ್ನು ಬಿಟ್ರೆ ಷಣ್ಮಹಿಷಿಯರು ಅಂತ. ಆ 6 ಜನ ಮಹಿಷರಲ್ಲಿ ಮೊದಲು ಇವಳು ಮದುವೆಯಾದದ್ದು ಅಂತ. ಇವಳನ್ನೇ ಯಾಕೆ ಪರಮಾತ್ಮ ಮೊದಲೇ ಮದುವೆಯಾದ? ವಾಸ್ತವಿಕವಾಗಿ ನೋಡ್ಬೇಕಂತೀರಿ ಪರಮಾತ್ಮನಿಗಿನ್ನು ಮುಂಜಿ ಕೂಡ ಆಗಿಲ್ಲ, ಉಪನಯನ ಕೂಡ ಆಗಿಲ್ಲ. ಹಾಗಿದ್ದರೂ ಕೂಡ ಮೊದಲು ಮದುವೆಯಾದ. ಅದಕ್ಕೆ ಕಾರಣ ಏನು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾ ಪೂರ್ವ ಜನ್ಮನಿ, ಸಮಯ ಆಯ್ತು, ಮತ್ತೆ ನಾಳೆ ಮುಂದುವರ್ಸೋಣ ಮುಂದಿನ ಶ್ಲೋಕಗಳನ್ನ ಅಂತ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.